ನಮಸ್ತೆ ವೀಕ್ಷಕರೇ. ಈ ಕೋರ್ಟ್ ಕೇಸ್ಗಳು ನಡೀತಾ ಇರುತ್ತೆ, ವ್ಯಾಜ್ಯ ವಿಜಯ ಯಂತ್ರ ಅಂತೇಳಿ ಬಂತು. ಏನಂದರೆ ಈ ಧರ್ಮವಾಗಿರ್ತಕ್ಕಂಥದ್ದು ವೀಕ್ಷಕರೇ, ಅಧರ್ಮದಿಂದ ಇದ್ದರೆ ವರ್ಕ್ ಆಗಲ್ಲ. ಧರ್ಮವಾಗಿ ನ್ಯಾಯಯುತವಾಗಿ ನಿಮಗೆ ಸೇರ್ತಕ್ಕಂಥ ಆಸ್ತಿ ಏನಾದರೂ ತೊಂದರೆಗೀಡಾಗಿ ಕೋರ್ಟಲ್ಲಿ ವ್ಯಾಜ್ಯ ನಡೀತಾ ಇದ್ದರೆ, ಸಾಲ ಸಂಬಂಧ ಆಗಿರಲಿ, ದುಡ್ಡಿನ ವಿಚಾರದಲ್ಲಾಗಿರಲಿ, ನ್ಯಾಯಪರವಾಗಿರ್ತಕ್ಕಂಥ ವ್ಯಾಜ್ಯಗಳಲ್ಲಿ ಜಯ ಲಭಿಸಲಿಕ್ಕೆ ಯಂತ್ರ ವೀಕ್ಷಕರೇ ಇದನ್ನೇನು ಮಾಡಬೇಕಂದ್ರೆ, ಒಂದು ಕಾಗದದಲ್ಲಿ ಆಗಲಿ, ಅದಕ್ಕಿಂತ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದೇ ಭೂಜಪತ್ರೆ. ಭೂಜಪತ್ರೆ ಅಂದರೆ ಗ್ರಂಥಿಕೆ ಅಥವಾ ಪಂಚಾಲಿ ಅಂಗಡಿನಲ್ಲಿ ಕೇಳಿ ಕೊಡ್ತಾರೆ, ಸಿಗುತ್ತೆ, ತಗೊಳ್ಳಿ. ಭುಜಪತ್ರನ ತಗೊಂಡು ಈ ಯಂತ್ರನ ಬರ್ಕೊಳ್ಳಿ ವೀಕ್ಷಕರೇ. ಈ ಯಂತ್ರನ ಬರ್ಕೊಂಬಿಟ್ಟು ಇದರ ಹಿಂದ್ಗಡೆ ಬರೆದುಕೊಂಡು ಹಿಂಭಾಗದಲ್ಲಿ ನಿಮ್ಮ ಪ್ರತಿವಾದಿ ಹೆಸರು, ಆಪೋಸಿಟ್ ನಿಮಗೇನು ಹಾಕಿರ್ತಾರಲ್ಲ ಆ ಪ್ರತಿವಾದಿಯ ಹೆಸರನ್ನು ಹಿಂದ್ಗಡೆ ಬರೆದ್ಬಿಟ್ಟು ಮುಂದ್ಗಡೆ ಫ್ರಂಟಲ್ಲಿ ಈ ಯಂತ್ರನ ಬರ್ಕೊಳ್ಳಿ. ಈ ಯಂತ್ರನ ಬರ್ಕೊಂಬಿಟ್ಟು 5 ಕಲರ್ ದಾರ, ಪಂಚವರ್ಣದ ದಾರದಿಂದ ಕಟ್ಟಬೇಕು ವೀಕ್ಷಕರೇ. ಸುತ್ತಬೇಕು. ಅದನ್ನು ಸುತ್ತಿ ಜೇಬಿನಲ್ಲಾಗಲಿ ಅಥವಾ ಟೊಪ್ಪಿಗೆಯಲ್ಲಾಗಲಿ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಅಂದರೆ ತಲೆಯಲ್ಲಿ ಟೋಪಿ ಒಳಗಡೆ ಅಥವಾ ಪ್ಯಾಕೆಟಲ್ಲಿ ಜೇಬಲ್ಲಾದರೂ ಇಟ್ಕೋಬೋದು ವೀಕ್ಷಕರೇ. ಇದನ್ನು ಧರಿಸ್ಕೊಂಡಾಗ ಹತ್ರ ಇಟ್ಕೊಂಡಾಗ ಯಾವುದೇ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಯಾಕಂದರೆ ಇದಕ್ಕೆ ಅಂಟು ಮಂಟು ಮಡಿ ಮಲಗಿರುತ್ತೆ ವೀಕ್ಷಕರೇ. ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಆ ರೀತಿ ಏನಾದರೂ ಮಾಡಿದರೂ ಕೂಡ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಪೂಜೆಯನ್ನು ಸಲ್ಲಿಸಿ ಇದನ್ನು ಪುನಃ ಇಟ್ಕೊಳ್ತಕ್ಕಂಥದ್ದು ವೀಕ್ಷಕರೇ. ಇದನ್ನು ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ಯಾವುದೇ ಒಂದು ಯಂತ್ರವನ್ನು ಬರೆಯುವ ಮುನ್ನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಜೀವಕಳೆ ಎನ್ನುವುದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಾಣ ಪ್ರತಿಷ್ಠೆಯ ಮಂತ್ರ ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಮತ್ತೊಂದು ಸಾರಿ, ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಮಂತ್ರನ ಗ್ರಹಣ ಕಾಲದಲ್ಲಾಗಲಿ ಅಥವಾ ಗುರುಪುಷ್ಯ ರವಿಪುಷ್ಯದಲ್ಲಾಗಲಿ ಅಮಾಸೆ ಹುಣ್ಣಿಮೆಗಳಲ್ಲಾಗಲಿ ಕಂಟಿನ್ಯೂ ಆಗಿ ಜಪ ಮಾಡ್ಕೊಂಡು 10,000 ಸರ್ತಿ ಈ ಮಂತ್ರನ ಸಿದ್ಧ ಮಾಡ್ಕೊಳ್ಳಿ. ಇದು ಎಲ್ಲ ಯಂತ್ರಗಳಿಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಇದಕ್ಕೇನು ಯಾವುದೇ ರೀತಿಯ ಮೂಲ ಮಂತ್ರ ಇಲ್ಲ ವೀಕ್ಷಕರೇ. ಪ್ರಾಣ ಪ್ರತಿಷ್ಠಾಪನೆ ಮಂತ್ರನ ಈ ಯಂತ್ರನ ಬರ್ಕೊಂಡು ಅದಕ್ಕೆ 108 ಸಲ ಅಭಿಮಂತ್ರಿಸಿ ಪ್ರಯೋಗ ಮಾಡುವಾಗ 108 ಸಲ. ಇದನ್ನು ಪ್ರಯೋಗ ಯಾವಾಗ ಮಾಡಬೇಕಂದ್ರೆ, ಶುಭ ದಿವಸಗಳಲ್ಲಿ, ಗುರುಪುಷ್ಯ ರವಿಪುಷ್ಯ ಅಮಾಸೆ ಹುಣ್ಣಿಮೆಗಳಲ್ಲಿ, ಅಮೃತ ಸಿದ್ಧಿ ಯೋಗ ಇದ್ದಾಗ ಈ ಯಂತ್ರನ ಬರ್ಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆನಂತರ ಇದಕ್ಕೆ ಅಷ್ಟಗಂಧದಿಂದ ಬರೆದು ಕೊಂಡು ಹಿಂಭಾಗದಲ್ಲಿ ಪ್ರತಿವಾದಿ ಹೆಸರು ಬರಬೇಕು. ಅಷ್ಟಗಂಧ ಅಂದರೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಅಷ್ಟಗಂಧನ ತಗೊಂಬಿಟ್ಟು ಶುಭ ದಿವಸದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಮುಂಜಾನೆ 3 ಗಂಟೆ ಮೇಲ್ಪಟ್ಟು 5 ಗಂಟೆ ಒಳಗೆ ಶುಚಿರ್ಭೂತರಾಗಿ ಮಂತ್ರ ಸಿದ್ಧ ಮಾಡ್ಕೊಳ್ಳಿ. ಫಸ್ಟ್ 10,000 ಸರಿ. ಆನಂತರ ಪ್ರಯೋಗ ಮಾಡುವಾಗ 108 ಸಲ ಹೇಳಿ ಆ ಮಂತ್ರನ. ಇದು ಗಾಯತ್ರಿ ಮಂತ್ರ, ಪ್ರಾಣ ಪ್ರತಿಷ್ಠಾಪನೆ ಯಂತ್ರ ಗಾಯತ್ರಿ ಮಂತ್ರನ ಹೇಳ್ಬಿಟ್ಟು 5 ವರ್ಣದ 5 ಕಲರ್ ದಾರದಿಂದ ಈ ಯಂತ್ರನ ಕಟ್ಕೊಂಡು ಧರಿಸ್ಕೋಬೋದು ವೀಕ್ಷಕರೇ. ಇದನ್ನು ತಾಮ್ರದ ತಗಡಿನಲ್ಲಾಗಲಿ ಅಥವಾ ಪಂಚಲೋಹದ ತಗಡಿನಲ್ಲಾಗಲಿ ಬರೆದ್ಬಿಟ್ಟು ಬಂದೋಬಸ್ತ ಕಟ್ಕೊಂಡ್ರು ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗ್ತಕ್ಕಂಥದ್ದು ವೀಕ್ಷಕರೇ. ನಂಬಿಕೆ ಅನ್ನೋದು ತುಂಬ ಮುಖ್ಯ. ನಂಬಿಕೆ ಇದ್ದರೆ ಮಾಡಿ, ನಂಬಿಕೆ ಅಲ್ವಾ ಬಿಟ್ಬಿಡಿ. ವಿಡಿಯೋನ ಒಂದು ಮನೋರಂಜನೆ ಥರ ನೋಡಿ, ಆಸಕ್ತಿ ಇರ್ತಕ್ಕಂಥ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಆನಂತರ ಹೆಚ್ಚಿನ ಮಾಹಿತಿಗಳಿಗೆ ಸಂಪೂರ್ಣವಾಗಿ ಎಳೆಯಾಗಿ ಬಿಡಿಸಿ ಹೇಳ್ತಕ್ಕಂಥದ್ದು ಗುರುದತ್ತ 1133 ನನ್ನ ಯೂಟ್ಯೂಬ್ ಚಾನಲ್ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ವಿಚಾರಗಳು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದರೆ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.